ಕನ್ನಡಿಗರ ಹೆಮ್ಮೆಯ ಸುವರ್ಣ ಸುದ್ದಿವಾಹಿನಿಯ ಮುಕುಟಕ್ಕೆ ಮತ್ತೆರಡು ಗರಿ ಸೇರ್ಪಡೆಯಾಗಿದೆ. ಸುವರ್ಣ ನ್ಯೂಸ್ನ ಮಾತೃ ಸಂಸ್ಥೆ ಏಷ್ಯಾನೆಟ್ ನ್ಯೂಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶನ ಎಚ್.ಎಸ್. ಬಲರಾಮ್ ಹಾಗೂ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕ ಅನಂತ್ ಚಿನಿವಾರ್ ಅವರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ವಿಧಾನಸೌಧದಲ್ಲಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಇದೇ ವೇಳೆ ಉದಯವಾಣಿ ಪತ್ರಿಕೆಯ ಸಮೂಹ ಸಂಪಾದಕ ರವಿ ಹೆಗಡೆ, ಟಿವಿ9 ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕ ರವಿಕುಮಾರ್, ಇಟಿವಿ ನ್ಯೂಸ್ ವಾಹಿನಿಯ ಪ್ರಧಾನ ಸಂಪಾದಕ ಜಿಎನ್ ಮೋಹನ್, ದರ್ಸ್ಕನ್ನಡ.ಕಾಮ್ನ ಸಂಪಾದಕ ಶ್ಯಾಮ್ ಸುಂದರ್, ಕನ್ನಡಪ್ರಭ ಪತ್ರಿಕೆಯ ರಾಘವೇಂದ್ರ ಭಟ್, ದಯಾಶಂಕರ್ ಮೈಲಿ ಸೇರಿದಂತೆ ಹಲವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಖುಷಿಯಾಗಿದೆ ಪ್ರಶಸ್ತಿ ಬಂದಿರೋದಕ್ಕೆ. ಬಟ್ ಪ್ರಶಸ್ತಿ ನನಗೆ ಬಂದಿದ್ದರು, ಇದರ ಶ್ರೇಯಸ್ಸು ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಟೀಮ್ ಮೆಂಬರ್ಸ್ಗೂ ಸಲ್ಲಬೇಕು ಅಂತಂದು. ಯಾಕೆಂದರೆ ನಾನು ಕೆಲಸ ಮಾಡ್ತಾ ಇರೋ ಮೀಡಿಯಮ್ಮೇ ಇಟ್ಸ್ ತುಂಬ ಟೀಮ್ ವರ್ಕನ್ನು ಬೇಡೋ ಥರದ ಒಂದು ಮೀಡಿಯಮ್. ಹಾಗಾಗಿ ನನ್ನ ಟೀಮು ಚೆನ್ನಾಗಿ ಕೆಲಸ ಮಾಡಿದರೆ ನಮ್ಮ ಸಂಸ್ಥೆಗೆ ಹೆಸರು ಬರುತ್ತೆ. ಜೊತೆಗೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋ ಹಾಗೆ ಟೀಮ್ ಜೊತೆ ಈ ಥರದ ರೆಕಗ್ನಿಷನ್ಗಳು ಇಂಡಿವಿಜುವಲ್ ಆಗಿ ನಮಗೂ ಬರುತ್ತೆ. ಖುಷಿಯಾಗಿದೆ. ಸರ್ಕಾರದಿಂದ ನನಗೆ ಲೈಫ್ ಟೈಮ್ ಪ್ರಶಸ್ತಿ ಸಿಕ್ಕಿದ್ದು ಬಹಳ ಖುಷಿಯಾಗಿದೆ. 40 ವರ್ಷ ಕೆಲಸ ಆದಮೇಲೆ ಯಾರು ನಮ್ಮ ಕೆಲಸ ರಿಕಗ್ನಿಷನ್ ಮಾಡ್ತಾರಲ್ಲ, ಅದರಿಂದ ಬಹಳ ಖುಷಿಯಾಗುತ್ತೆ. ಆದರೆ ಒನ್ಸ್ ಎ ಜರ್ನಲಿಸ್ಟ್ ಆಲ್ವೇಸ್ ಎ ಜರ್ನಲಿಸ್ಟ್. ನಾವು ರಿಟೈರ್ ಆಗಲ್ಲ, ಕೆಲಸ ಮಾಡ್ತಾ ಇರ್ತೀವಿ. ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದರೆ ಸರಿಯಾದ ಮೈಲುಗಲ್ಲುಗಳು ಬರ್ತಾ ಇರುತ್ತೆ. ಇವತ್ತು ಸಿಕ್ಕಿರುವ ಪ್ರಶಸ್ತಿ ಆ ಥರ ಒಂದು ಮೈಲುಗಲ್ಲುಗಳು ಅಂತ ಅನ್ಕೋತೀನಿ. ನಾವು ಹೋಗ್ತಾ ಇರುವಂಥ ದಾರಿ ನಮಗೆ ಮುಖ್ಯ, ಮೈಲುಗಲ್ಲುಗಳೇ ಮುಖ್ಯ ಅಲ್ಲ. ನಮಗೆ ದಾರಿ ನಾವು ಸರಿಯಲ್ಲಿ ಇದ್ದೀವಿ ಅನ್ನೋದಂತ ಇಂಥ ಪ್ರಶಸ್ತಿಗಳು ಸೂಚಿಸುತ್ತೆ. ನನಗೆ ಸರಿಯಾದ ದಾರಿಯಲ್ಲಿ ಇದೆ ಅನ್ನೋದಕ್ಕೆ ನನಗೆ ಇದೊಂಥರ ಸಮಾಧಾನವನ್ನು ತಂದುಕೊಡ್ತಾ ಇದ್ದೆ. ಆ ದೃಷ್ಟಿಯಲ್ಲಿ ನನಗೆ ಇದೊಂದು ಸಂತೋಷಕರವಾದಂಥ ಸಂದರ್ಭ.